ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಯುವನಿಧಿ ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಯುವನಿಧಿ ಅಪ್ಲಿಕೇಶನ್ ಬಗ್ಗೆ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, ಬ್ರೋ ನಮ್ಗಿನ ಅಮೌಂಟ್ ಬಂದಿಲ್ಲ, ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಪ್ರಾಬ್ಲಮ್ ಆಗಿದೆ. ಸೊ ಇದ್ರ ಬಗ್ಗೆ ಎಲ್ಲಾನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಾನು ಪಿಕ್ ಮಾಡ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಿದ್ದೀನಿ. ಯುವನಿಧಿ ಆಫೀಸ್ ಕಡೆಯಿಂದ ಯಾವುದೇ ಅಫಿಷಿಯಲ್ ಅಪ್ಡೇಟ್ ಇನ್ನ ಬಂದಿಲ್ಲ. ನಾನು ಕೂಡ ಕಾಲ್ ಮಾಡ್ತಿದ್ದೀನಿ. ಅಮೌಂಟ್ ಬಂದ್ರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಅಮೌಂಟನ್ನು ಕೂಡ ರಿಸೀವ್ ಆಗ್ತಿದೆ ಅಂತಾನು ಕೂಡ ಅವ್ರು ಹೇಳಿದ್ರು ಲಾಸ್ಟ್ ಟೈಮ್. ಸೊ ಹಂಗಾಗಿನೇ. ಸೊ ಮೊದಲನೇದಾಗಿ ವೆನ್ ವಾಸ್ ರಿಲೀಸ್ಡ್ ಜೂನ್ ಅಮೌಂಟ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಜೂನ್ ಅಮೌಂಟ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಬ್ರೋ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಿಲ್ಲ, ಪ್ಲೀಸ್ ಸಜೆಸ್ಟ್ ಹೌ ಟು ರೀಸಾಲ್ವ್ ದಿಸ್ ಇಶ್ಯೂ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಆಧಾರ್ ಅಪ್ಡೇಟ್ ಆಕ್ಚುಲ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಕ್ಲೋಸ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಅದಕ್ಕೋಸ್ಕರನೇ ಆಗ್ತಿಲ್ಲ. ಸೊ 25ನೇ ತಾರೀಕು ಕ್ಲೋಸ್ ಆಗುತ್ತೆ. ಬಟ್ ನಿಮ್ದೇನೋ ಓಪನ್ ಆಗಿತ್ತು ಅಂತ ಹೇಳಿದ್ರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿ ನನಗೆ ಹೇಳಿದ್ದೆ ಆಧಾರ್ ಅಪ್ಡೇಟ್ ಆಗ್ತಿಲ್ಲ ಅಂದ್ರೆ. ಸೊ ಮೊದಲಿಂದನೂ ಕೂಡ ಅಪ್ಡೇಟ್ ಆಗ್ತಿಲ್ಲ, ಅಥವಾ ಇವಾಗ ಅಪ್ಡೇಟ್ ಆಗ್ತಿಲ್ವಾ, ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಮಾಡಿದೀರಾ ಅಂತ ಹೇಳಿದ್ರೆ ಅಪ್ಡೇಟ್ ಆಗಲ್ಲ. ಸೊ ಹಂಗಾಗಿನೇ ಸೆಲ್ಫ್ ಡಿಕ್ಲರೇಷನ್ 25ಕ್ಕೆ ಎಂಡ್ ಆಗುತ್ತೆ, ಇವತ್ತು 26. ಸೊ ಹಂಗಾಗಿನೇ ನನ್ನ ಪ್ರಕಾರ ಅಪ್ಡೇಟ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ಒಂದ್ಸತಿ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಬ್ರೋ ಜೂನ್ ಮತ್ತೆ ಜುಲೈ ಅಮೌಂಟ್ ಸ್ಟೇಟಸ್ ಈಸ್ ಶೋಯಿಂಗ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಅಮೌಂಟ್ ಬರ್ತಾ ಇದೆ, ವಾಟ್ ಟು ಡೂ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಎರಡು ನೀವೇ ಹೇಳಿದ್ದೀರಾ. ಜೂನ್ ಅಂಡ್ ಜುಲೈ ಅಮೌಂಟ್ ಸ್ಟೇಟಸ್ ಈಸ್ ಶೋಯಿಂಗ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಅಮೌಂಟ್ ಬರ್ತತಾ ಅಥವಾ ಇಲ್ವಾ, ವಾಟ್ ಟು ಡೂ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ನಿಮ್ದು ಜೂನ್ ಮತ್ತೆ ಜುಲೈ ಇಂದು ಇನ್ನ ಅಮೌಂಟ್ ರಿಲೀಸ್ ಆಗಿಲ್ಲ, ಓಕೆನಾ. ಜೂನ್ ಮತ್ತೆ ಜುಲೈ ಇಂದು ನೆಕ್ಸ್ಟ್ ಮಂತ್ ಇಂದ ಬರುತ್ತೆ, ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಇವಾಗಲೇ ಅಮೌಂಟ್ ಬರಲ್ಲ. ಬ್ರೋ ನ್ಯೂ ಅಪ್ಲಿಕೇಶನ್ ಡೇಟಾ ಅಪ್ಡೇಟ್ ಆಗಲ್ಲ, ಎಷ್ಟು ದಿನ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಆಗೋಕೆ ಎಷ್ಟು ದಿನ ಬೇಕು ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ ನ್ಯೂ ಅಪ್ಲಿಕೇಶನ್ ನೀವು ಅಪ್ಡೇಟ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಒಂದೂವರೆ ವಾರದಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ. ಸೊ ಒಂದ್ ವೇಳೆ ನಿಮ್ಗೆ ಅಮೌಂಟ್ ಬರಬೇಕು ಅಂತ ಹೇಳಿದ್ರೆ 180 ಡೇಸ್ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜೂನ್ ಜುಲೈ ಅಮೌಂಟ್ ಯಾವಾಗ ಬರುತ್ತೆ ನಾನು ಹೇಳಿದೆ ಅವಾಗ್ಲೇನೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಬ್ರೋ ನಾನು ಮಿಸ್ ಆಗಿ ಒಂದು ಸಲ ಸೆಲ್ಫ್ ಡಿಕ್ಲರೇಷನ್ ನೋ ಅಂತ ಬೈ ಮಿಸ್ಟೇಕ್ ಕೊಟ್ಬಿಟ್ಟಿದ್ದೀನಿ 2025 ಡಿಸೆಂಬರಲ್ಲಿ. ಆದಮೇಲೆ ಪ್ರತಿ ಮಂತ್ಸ್ ಎಸ್ ಕೊಟ್ಟರು, ಯುವರ್ GST ಪೇ ಅಂತ ಸ್ಟೇಟಸ್ ಬರ್ತಾ ಇದೆ. ಸೊ ನಮಗೆ ಅಮೌಂಟ್ ಬರೋ ಥರ ಮಾಡೋಕ್ಕಾಗಲ್ವಾ ಬ್ರೋ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋರಿಗೆ ಮತ್ತೆ ನೀವೇನ ಹೈಯರ್ ಸ್ಟಡೀಸ್ ಮಾಡ್ತಿದ್ದೀರಾ, GST ಇದೆ ನಿಮ್ದು ಅಂತ ಹೇಳೋದಾದ್ರೆ ನಿಮ್ಗೆ ಖಂಡಿತವಾಗ್ಲೂ ಕೂಡ ಅಮೌಂಟ್ ಬರೋದಿಲ್ಲ, ಓಕೆನಾ. GST ಇದೆ ನಿಮ್ದು, ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ, ನೀವು ಹೈಯರ್ ಸ್ಟಡೀಸ್ಗೆ ಹೋಗ್ತಿದ್ದೀರಾ ಅಂದರೆ ಹೆಂಗೆ ನೀವು ನಿರುದ್ಯೋಗಿಗಳಾಗ್ತೀರಾ. ಸೊ ಹಂಗಾಗಿನೇ ಅಮೌಂಟ್ ಬರೋದಿಲ್ಲ ನಿಮಗೆ. ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಿಲ್ಲ. ಸೊ ಅದನ್ನೇ ನಾನು ನಿಮ್ಗೆ ಹೇಳ್ತಿದ್ದೀನಿ, ಸೆಲ್ಫ್ ಡಿಕ್ಲರೇಷನ್ ಕ್ಲೋಸ್ ಆಗಿದೆ. ಆಧಾರ್ ಕಾರ್ಡ್ಗೆ ಸೊಲ್ಯೂಷನ್ ನಾನು ಅವಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಮೇ ಮಂತ್ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್, ಜೂನ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡೆಡ್ ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲಿ, ಅಮೌಂಟ್ ತೋರಿಸಿದೆ ಬ್ರೋ, ಅಮೌಂಟ್ ಬರುತ್ತೆ. ಸೊ ಒಂದ್ ವೇಳೆ ನೀವು ಸೆಲ್ಫ್ ಡಿಕ್ಲರೇಷನ್ ಕರೆಕ್ಟ್ ಆಗಿ ಮೇ ಮಂತ್ ಇಂದ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಬರುತ್ತೆ, ಇಲ್ಲ ಅಂತ ಹೇಳೋದಾದ್ರೆ ಬರೋದಿಲ್ಲ. ಜೂನ್ ಮಂತ್ ಇಂದ ಬರುತ್ತೆ, ನೆಕ್ಸ್ಟ್ ಮಂತ್ ತಲೆ ಕೆಡ್ಸ್ಕೊಡಕ್ ಹೋಗ್ಬೇಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜೂನ್ ಮಂತ್ ಅಮೌಂಟ್ ಅದೇ ಹೇಳಿದ್ದೀನಿ ನಿಮಗೆ. ಹೈಯರ್ ಸ್ಟಡೀಸ್ ಪ್ರಾಬ್ಲಮ್, ಅದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ ಯಾವ್ಯಾವ ಏನೇನು ಸ್ಟೆಪ್ಸ್ ತೊಗೋಬೇಕು ನೀವು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನೆಕ್ಸ್ಟ್, ಹಾಯ್ ಬ್ರೋ ನಾನು 2025 ಬ್ಯಾಚ್ ಡಿಗ್ರಿ ಕಂಪ್ಲೀಟೆಡ್, ನಾನು DDPU ಅಪ್ರೂವ್ಡ್ ಅಂತ ಬರ್ತಿದೆ ನನ್ನ ಸ್ಟೇಟಸ್ನಲ್ಲಿ, ಮತ್ತೆ ಅಮೌಂಟ್ ಮಾತ್ರ ಒನ್ ಟೈಮ್ ಕೂಡ ಬಂದಿಲ್ಲ, ಸೆಲ್ಫ್ ಡಿಕ್ಲರೇಷನ್ ತಗೊಂತಿಲ್ಲ, ನಾವು ಏನು ಮಾಡಬೇಕು ಬ್ರೋ ಸ್ವಲ್ಪ ರಿಪ್ಲೈ ಮಾಡಿ ಅಂತ ಕೇಳಿದ್ದಾರೆ. ಸೊ 2025 ಡಿಗ್ರಿ ಸ್ಟೂಡೆಂಟ್ಸು DDPU ಅಪ್ರೂವ್ ಅಂತ ಬಂದಿದೆ, ಸ್ಟೇಟಸ್ ಒನ್ ಟೈಮ್ ಕೂಡ ಅಮೌಂಟ್ ಬಂದಿಲ್ಲ. 180 ಡೇಸ್ ನೀವು ಯಾವಾಗ ಅಪ್ಲಿಕೇಶನ್ ಹಾಕಿದ್ದೀರಾ, 2025ನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ಅಪ್ಲಿಕೇಶನ್ ಸ್ಟೇಟಸ್ದು ಒಂದು ಫೋಟೋ ತೆಗೆದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ, ಭಾರ್ಗವ್ ಪ್ರಧಾನ್ ಅಂತ ಹೇಳಿ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅಪ್ಲಿಕೇಶನ್ ಸ್ಟೇಟಸ್ ಒಂದ್ಸತಿ ಚೆಕ್ ಮಾಡ್ತೀನಿ. ಏನಕ್ಕೆ ಅಂದರೆ 2025ನಲ್ಲೇ ನೀವು ಅಪ್ಲೈ ಮಾಡಿದ್ದೀರಾ ಅಂದರೆ 180 ಡೇಸ್ ಸಾಕು ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಾದ್ಮೇಲೆ ಅಮೌಂಟ್ ಬರೋಕ್ಕೆ. ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ ತೊಗೊತಿಲ್ಲ ಅಂದರೆ ಏನಂತ ಬರ್ತಿದೆ ಅಲ್ಲಿ, ಸೊ ಅದನ್ನು ಕಮೆಂಟ್ ಮಾಡಿ, ಇಲ್ಲಾಂದರೆ ನನಗೆ ಮೆಸೇಜ್ ಮಾಡಿ, ಓಕೆನಾ. ಸೊ ಇವನಿದು ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿದ್ರೆ ಕಾಲ್ ಹೋಗ್ತಿಲ್ಲ ಅಂತ ಕೇಳಿ ಅದನ್ನೇ ಹೇಳ್ತಿದ್ದೀನಿ. ಪದೇ ಪದೇ ಕಾಲ್ ಮಾಡಬೇಕು ಅವ್ರಿಗೆ. ಒಂದ್ಸತಿ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಲ್ಲ ಅವರು. ಸೊ ಹಂಗಾಗಿನೇ. ಸೊ ಇನ್ನೇನ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅಮೌಂಟ್ ಬಂತು ಅಂತ ಹೇಳಿದ್ರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.